ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೊರಟಿದ್ದಾರೆ. ದಿಲ್ಲಿಗೆ ಏನಕ್ಕಪ್ಪ ಹೊರಟವ್ರೆ ಹೆಂಗಂದರೆ, ವೋಟ್ ಚೋರಿ ಅಂತೆ. ವೋಟ್ ಚೋರಿ, ರಾಹುಲ್ ಗಾಂಧಿಯವರ ವೋಟ್ ಚೋರಿ ಎಷ್ಟು ಮಟ್ಟಿಗೆ ಇದೆ ಹೆಂಗಂತ ತಿಳ್ಕೊಳ್ಳಿ. ಇಲ್ಲಿಂದ ಸುಮಾರು ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು. ಡಿ ಕೆ ಶಿವಕುಮಾರು ನಾನು ಟ್ರೈನ್ನೇ ಕೇಳಿದೆ ಸೋಮಣ್ಣವ್ರಿಗೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಈಗ ನಮ್ಮ ಕಾರ್ಯಕರ್ತರಿಗೆಲ್ಲ ತೊಂದರೆ ಆಯಿತು ಮತ್ತು ಅವರವರೇ ಖರ್ಚಲ್ಲಿ ಹಾಕ್ಕೊಂಡು ದಿಲ್ಲಿಗೆ ಟ್ರೈನಲ್ಲಿ ಬಂದಿದ್ದಾರೆ. ಮತ್ತು ಕೆಲವು ಜನ ಫ್ಲೈಟಲ್ಲಿ ಬಂದಿದ್ದಾರೆ. ಸುಮಾರು ಕಮ್ಮಿ ಇಲ್ಲ ಅಂತಂದರೂ 3,000ರಿಂದ 4,000 ಜನ ಬಂದಿದ್ದಾರೆ ಅಂತ ನಮ್ಮ ಅಂದಾಜಿಸಲಾಗಿದೆ. ಹಂಗಂತ ಅವರು ಹೇಳ್ತಾರೆ. ಮತ್ತು ಈಗ ರಾಮಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಹೇಳ್ತಾಯಿದ್ರು, ಹರಿಯಾಣದಲ್ಲೂ ಆಗಿದೆ, ಮತ್ತು ಹಿಮಾಚಲದಲ್ಲೂ ಆಗಿದೆ, ಮತ್ತು ಬಿಹಾರದಲ್ಲೂ ಆಗಿದೆ ಅಂತ ಎಲ್ಲ ಹೇಳ್ಕೊಂಡು ಕರ್ನಾಟಕದಲ್ಲಿ ಆಳಂದ ತಾಲೂಕಿನಲ್ಲಿ ವೋಟ್ ಚೋರಿ ಆಗಿದೆ ಹೆಂಗಂತ ಅಲ್ಲಿಯ MLA ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಹಂಗಂತೇಳಿ ನನ್ನ ಹೋರಾಟ ಸದಾ ಇರುತ್ತೆ, ಜನರಿಗೋಸ್ಕರವಾಗಿ ನಾನು ಸದಾ ಹೋರಾಟ ಮಾಡ್ತೀನಿ ಹಿಂಗಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಶಿವಕುಮಾರ ಸಹಪಾಠಿಗಳು ಒಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಕುಣಿತಾ ಇದ್ರೆ, ಈ ಕಡೆ ಇವರು ಯಾರು ನಮ್ಮ ಮುಖ್ಯಮಂತ್ರಿ ಯಾರು ಅಂತ ಇವರ ಕಾರ್ಯಕರ್ತರು, ಸಿದ್ದು ಬಗ್ಗೆ ಜೈಕಾರ, ಡಿ ಕೆ ಶಿವಕುಮಾರ್ ಜೈಕಾರ, ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಜೈಕುಮಾರ್ಗೆ ಜೈಕಾರ ಆಗ್ತಾ ಇದ್ದಾನೆ. ಇದನಿಗೆ ಯಾವ ರೀತಿ ಇದನ್ನು ಮಾಡ್ಕೊತಾರೋ ಗೊತ್ತಿಲ್ಲ. ವರಿಷ್ಠರು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಕೇಳ್ತೀನಿ ಅನ್ನೋರು. ಇವ್ರು ಯಾಕೆ ಇಲ್ಲಿಂದ ಹೋಗಿ ದಿಲ್ಲಿನಲ್ಲಿ ಕೂಗಬೇಕು? ದಿಲ್ಲಿನಲ್ಲಿ ಡಿ ಕೆ ಶಿವಕುಮಾರ್ ಕಂಡ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಕಾರ್ಯಕರ್ತರು 5 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಕೂಗೋದು ಎಷ್ಟು ಜೋರಾಗಿ ಅಂದರೆ, ಏನೋ ಇಲ್ಲಿ ದಿಲ್ಲಿಲಿ ಕೂಗಿದ್ರೆ ಬೆಂಗಳೂರಿಗೆ ಕೇಳಿಸ್ಬೇಕು ಹಂಗೆ ಕೂಗ್ತಾ ಇದ್ದಾರೆ ಎಲ್ಲ. ಡಿ ಕೆ ಶಿವಕುಮಾರ್ ಶಿಷ್ಯರುಗಳು ಮುಂದಿನ CM ಡಿ ಕೆ ಶಿವಕುಮಾರ್ ಅಂತ ಕೂಗ್ತಾ ಇದ್ದಾರೆ. ಏನು ಹೇಳೋದು? ಯಾವ ಹೈಕಮಾಂಡು ಏನು ಕಥೆನೋ? ಹೈಕಮಾಂಡೇ ಇವರಿಬ್ಬರಿಗೂ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಾತುಕತೆ ಮಾಡೋದಕ್ಕೆ ಟೈಮ್ ಕೊಟ್ಟಿಲ್ಲ. ಹಂಗಂದರೆ ಯಾವ ರೀತಿ ಇವರು ಹೈಕಮಾಂಡ್ ಇದೆ ಅಂತ ನನಗೆ ಅರ್ಥ ಆಗಿಲ್ಲ. ಹೈಕಮಾಂಡ್ ಅಂದರೆ ಹೆಂಗಿರಬೇಕು? ಕೊನೆ ಪಕ್ಷ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ಜೊತೆಗೆ ಕಾಫಿ ತಿಂಡಿ ಕೊಡಿಸಿ ಮಾತಾಡಿಸಿ, ಹಿಂಗಲ್ಲಪ್ಪ ಹಿಂಗೆ ಮಾಡಿ ಹೋಗಿ ಅಂತ ಹೇಳ್ಬೇಕು. ಪಾಪ ದಂಡಯಾತ್ರೆ ಗಜನಿ ಮೊಹಮ್ಮದ್ ದಂಡಯಾತ್ರೆ 16 ಸಾರಿ ಹೊಡೆದಂತೆ, ಹಂಗೆ ಇಲ್ಲಿ ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಅಂತ 18 ಸಾರಿ ಮುಖ್ಯಮಂತ್ರಿ ಹೊಡೆದ್ಬಿಟ್ಟವನೆ. ನೋಡೋಣ, ಕಾಂಗ್ರೆಸ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮೊದಲಿಂದನೂ ಹೇಳ್ತಾ ಇದ್ದೀನಿ. ಮೊದಲಿಂದನೂ ಅಂದರೆ ಈಗ ಆಗಲೇ ಹೆಚ್ಚು ಕಡಿಮೆ 3-4 ತಿಂಗಳಿಂದ ಹೇಳ್ತಾ ಇದ್ದೀನಿ. ಆದರೆ ಇವರು ಡಿ ಕೆ ಶಿವಕುಮಾರು ಅವ್ರ ಪಕ್ಷದ ಇದನ್ನೀಗ ಬಿಡ್ತಾ ಇಲ್ಲ. ಅದು ಯಾಕೆ ಅಂದರೆ ಆಸೆ ಕೊಟ್ಟ ಏನೋ ಹೇಳ್ತಾರಲ್ಲ, ಹಂಗೆ ಪಕ್ಷದಿಂದ ಆಗೋದ್ರೆ ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಹಂಗಂತ ಇದಾಗತ್ತೆ ಅಂತ ಹೇಳ್ಕೊಂಡು ಅವನು ಸಿದ್ದರಾಮಯ್ಯ ಬಿಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಇದೇ ಜಗಳ ಬೆಳಗಾಯಿತು ಅಂದರೆ ಸಂಜೆ ಆಯಿತು ಅಂತಂದರೆ ಇದೇ ಮಾತು ಎಲ್ಲರ ಬಾಯಲ್ಲೂ ದಿವಸ ಡೈಲಿ ನಡೀತಾ ಇದೆ. ನನಗೂ ನಾಚಿಕೆ ಆಗೋಗ್ಬಿಟ್ಟಿದೆ ಹೇಳಿ. ಇವರು ರಾಹುಲ್ ಗಾಂಧಿ ನಾಳೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ರು. ರಾಹುಲ್ ಗಾಂಧಿ ಈಗ ಜರ್ಮನ್ಗೆ ಹೊರಟೋದ್ರಂತೆ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಂದು ಇವ್ರಿಗೆ ಯಾವ ರೀತಿ ಗ್ಯಾರಂಟಿ ಕೊಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಹಂಗಂತಂದರೆ, ಇವರು ರಾಹುಲ್ ಗಾಂಧಿಯವರು ಜರ್ಮನ್ಗೆ ಹೋದ್ಮೇಲೆ ಅವರು ಟ್ರಿಪ್ಪು ಮತ್ತು ಇಟಲಿ ಅವರ ತಾಯಿ ಮನೆ ತವ್ರ ಮನೆ ಅಂತ ಅಂದ್ಕೊಂಡು ರೌಂಡ್ ಹಾಕ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಇವರು ಎಲ್ಲ ಅಳಸೋಗಿರುತ್ತೆ. ಈಗ ಶಿವಕುಮಾರ್ಗೆ ಈ ಕಡೆ ಇಲ್ಲಿ ಸೆಕ್ಷನ್ ನಡೀತಾ ಇದೆ, ಸೆಕ್ಷನ್ನಲ್ಲೂ ಅದೇ ಮಾತು, ಸೆಕ್ಷನ್ನು ಸರಿಯಾಗಿ ನಡೀತಾ ಇಲ್ಲ,
ಸೆಕ್ಷನಲ್ಲಿ ಯಾವ ಮಂತ್ರಿನೂ ಬಂದಿರಲ್ಲ. ಯಾವ ಮಂತ್ರಿನೂ ನಾನು ನೋಡಿದಾಗೆಲ್ಲ ಒಂದು ಮಂತ್ರಿನೂ ಒಂದು ಉತ್ತರ ಕೊಟ್ಟಿದ್ದು ನೋಡಲೇ ಇಲ್ಲ. ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದೆ ಅಷ್ಟೇ. ಮತ್ತು ಇನ್ಯಾಕೆ ಇವರು ಅಧಿವೇಶನ ಇಟ್ಕೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಂತ್ರಿಗಳು ಅಂತಂದಮೇಲೆ 30 ಜನ ಮಂತ್ರಿಗಳು, ಅಟ್ಲೀಸ್ಟು ಒಂದು ದಿವ್ಸಕ್ಕೆ ಒಂದು 10 ಮಂತ್ರಿಗಳಾದ್ರು ಇರಬೇಕಲ್ವ. ಯಾಕೆ ಅಧಿವೇಶನ ಇಟ್ಟರು? ಅಧಿವೇಶನದ ಖರ್ಚು ಎಷ್ಟಾಗುತ್ತೆ? ಪ್ರತಿ ದಿವಸಕ್ಕೆ ಇಷ್ಟು ಕೋಟಿ ಆಗುತ್ತೆ ಅಂತ ಕತೆ ಹೇಳ್ತಾವ್ರೆ. ಖರ್ಚಾಗಿ ಊಟ ತಿಂಡಿ ಇವ್ರದ್ದು ಸ್ಯಾಲ್ರಿ ಏನು DA ಆಳು ಮೂಳು ಕಸ ಕಡ್ಡಿ ಅಂತ ಎಲ್ಲ ಬರ್ಸ್ಕೊಳಕ್ಕಷ್ಟೇ ಇವರು ಸೀಮಿತ ಆಗ್ಬಿಟ್ರೆ, ಮತ್ತು ಇವರು ಅಧಿವೇಶನ ಯಾಕೆ ನಡೆಸ್ತಾ ಇಲ್ಲ? ಅಧಿವೇಶನದಲ್ಲಿ ಯಾಕೆ ಅಟೆಂಡ್ ಆಗ್ತಾ ಇಲ್ಲ? ಹೇಳಿ. ಮತ್ತು ಇವರು TK ಶಿವಕುಮಾರ್ ಆಗಲಿ ಇಲ್ಲ ಸಿದ್ದರಾಮಯ್ಯ ಆಗಲಿ ಅಟ್ಲೀಸ್ಟು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾದ್ರೂ ಡಿಸೈಡ್ ಮಾಡಬೇಕಲ್ವಾ? ಇಲ್ಲ ಹಿಂಗಲ್ಲ, ಹಿಂಗೆ ಮಾಡಿ ಇಂಥವ್ರಿಗೂ ಬಂದು ಅಟೆಂಡ್ ಮಾಡಿ ಅಂತ. ಅವತ್ತು ಅದೇ ಮೊನ್ನೆ ಯಾರು ಮುಖ್ಯಮಂತ್ರಿನೇ ಹುಡುಕ್ತಾಯಿದ್ರು, ಇಲ್ಲೇ ಬಂದವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ಕೊಂಡು. ಯಾಕ್ರಿ ಬೇಕಾಗಿತ್ತು ಸಿದ್ದರಾಮಯ್ಯ ಅವರೇ ನಿಮಗೆ? ಒಂದು ಕಮೆಂಟರೇ ಇಲ್ಲ ಅಲ್ಲಿ. ನೀವು ನಂದು ಏನೋ ಹೇಳ್ತಾ ಇದ್ದಾರಲ್ಲ ಹೈಕಮಾಂಡ್ ಅಂತ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ನೀನೇ ಹೈಕಮಾಂಡು ಕರ್ನಾಟಕ ಸ್ಟೇಟ್ಗೆ. ನಿನ್ನ ಮಾತನ್ನೇ ಅವ್ರು ಕೇಳಲ್ಲ. ಇನ್ನು ನೀನು ಹೋಗಿ ಆ ಹೈಕಮಾಂಡ್ ಮಾತು ಕೇಳ್ತೀಯಾ? ಒಟ್ಟಲ್ಲಿ ಹೆಂಗಾರು ಮಾಡಿ ದೇವರಾಜ್ ಅರಸೋದು ಟೈಮ್ ಮುಗಿಸೋಣ ಅಂತ ನೀನು ಕಾಯ್ತಾ ಇದೀಯಾ. ನಿನ್ನ ಮಗ ಬಿಡ್ತಾ ಇಲ್ಲ. ನಿನ್ನ ಮಗ ಏನು ಹೇಳ್ತಾನೆ? ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಕುಣಿತಾನೆ. ತಗೋ ಇನ್ನೊಂದು ಬೆಂಕಿ ಇನ್ನೊಂದು ಶುರು ಆಗುತ್ತೆ. ಈ ಕಡೆ DK ಶಿವಕುಮಾರ್ ಕಡೆ ಗ್ಯಾಂಗು, ಈ ಕಡೆ ಇವ್ರು ಶುರು ಮಾಡ್ಕೋತಾರೆ. 6ನೇ ತಾರೀಕು ಆಗ್ತದೆ. 6ನೇ ತಾರೀಕಿಗೆ ಜನವರಿ 6ಕ್ಕೆ ಯಾವುದೇ ಕಾರಣಕ್ಕೆ ಇವನಿಗೆ ಯೋಗ ಇಲ್ಲ. DK ಶಿವಕುಮಾರ್ಗೆ 6ನೇ ತಾರೀಕು ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ. 9ನೇ ತಾರೀಕು ಇಲ್ಲ. ಯಾವುದೇ ಲಕ್ಕಿ ನಂಬರ್ ಐತೆ ಅಂದರೆ ಲಕ್ಕಿ ನಂಬರ್ ದಿವಸ ಇವನಿಗೇನು ಆಕಾಶದಿಂದ ಇಳಿದ್ಬಿಡಲ್ಲ. ಜೀವಂತವಾಗಿರೋಂಥ ವ್ಯಕ್ತಿಗಳು ಇವರೇ ಇರಲ್ಲ. ಹಂಗಂದಮೇಲೆ ನಿನಗೆ ಹೆಂಗಯ್ಯ ಮಾಡ್ತಾರೆ ಅವರು? ಎಕ್ಬಾಲ್ ನಿನ್ನ ಮಾತಿಗೆ ಸುಳ್ಳಾಗೋಯ್ತದೆ ಎಲ್ಲ. ಬೇಡ, ಮಾತಾಡಬೇಡ್ರಿ. ಅರ್ಥ ಆಯ್ತಾ? ಹಿಂಗೆಲ್ಲ ಮಾತಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಿಮ್ಮ ಪಕ್ಷಕ್ಕೆ ನೀವೇ ಡ್ಯಾಮೇಜ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಪಕ್ಷಕ್ಕೆ ನಿಮ್ಗೇನೋ ಇಷ್ಟ ಇಲ್ಲ ಅನ್ನೋಂಗಿದೆ ಬಿಡಿ. ನೀವು ಹಂಗೆ ಡ್ಯಾಮೇಜ್ ಮಾಡಿದ್ರು ಒಂದೇ, ಡ್ಯಾಮೇಜ್ ಮಾಡದೇ ಇದ್ರು ಒಂದೇ. ಮುಂದೆ ಈಗ ನಾನು ಕೇಳೋದು ನನ್ನ ಸರ್ವೆ ಪ್ರಕಾರವಾಗಿ ಏನು ಗೊತ್ತಾ, ಇಲ್ಲಿರೋ ಜನ ಎಲ್ಲ ಬೆಲೆ ಏರಿದೆ, ಗಗನಕ್ಕೆ ಏರ್ಬಿಟ್ಟೈತೆ. ಕರೆಂಟ್ ಬೆಲೆ ಏರೈತೆ, ಬಸ್ ಬೆಲೆ ಏರೈತೆ. ಹೆಂಗಸರ್ಗೆ ಫ್ರೀ ಆಗಿರ್ಬೋದು, ಗಂಡಸರಿಗೆಲ್ಲ ಡಬಲ್ ಆಗಿದೆಯಲ್ಲ. ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ. ಮತ್ತು ಇಲ್ಲಿ ಯಾವ ರೀತಿ ಕರೆಂಟ್ ಚಾರ್ಜ್ ಜಾಸ್ತಿ. ಅಂಗಡಿಗಳಿಗೆಲ್ಲ ನಾನು 1,500 ಕಟ್ತಿದ್ದವನು ಈಗ 2,500-3,000 ಕಟ್ತಾ ಇದ್ದೀನಿ. ಏನು ಕಮ್ಮಿ ಆಗಿದೆ ನಿಮ್ಮ ಬಂದು ಗೌರ್ಮೆಂಟು? ನಿಮ್ಮ ಗೌರ್ಮೆಂಟ್ ಬಂದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಎಲ್ಲ ಲಾಸೆ, ಎಲ್ಲ ರೀತಿ ಅನಾನುಕೂಲನೇ. ಅವರು GST ಕಮ್ಮಿ ಮಾಡಿದ್ರೆ, ಆ GST ಯಾಕೆ ಕಮ್ಮಿ ಮಾಡಿದ್ರು? ನಮ್ಗೆ 15,000 ಕೋಟಿ ಲಾಸ್ ಆಯಿತು ಅಂತ ನೀವು ಕುಣಿತೀಯ ಸಿದ್ದರಾಮಯ್ಯ ಅವರೇ? ಈಗ ಇಲ್ಲಿ ನಮಗೆ ಹೇಳು, ಇಲ್ಲಿ ದಿವಸ 15,000 ಕೋಟಿ ನೀನು ಎತ್ಕೊತಿದ್ದೀಯಲ್ಲ ಆಲ್ರೆಡಿ. ಅದು ಕಾಳುಗಳು ಏನೋ ಬೇಳೆ, ತೊಗರಿಬೇಳೆ, ಉದ್ದಿನ ಕಾಳು ಎಲ್ಲ ಬೆಲೆನೂ ಜಾಸ್ತಿ. ಅಕ್ಕಿ ಬೆಲೆ ಜಾಸ್ತಿ. ಯಾಕೆ ಆಯಿತು? ಕರೆಂಟ್ ಬೆಲೆ ಜಾಸ್ತಿ. ಕರೆಂಟ್ ಬೆಲೆ ಜಾಸ್ತಿ ಅಂದರೆ ಕರೆಂಟಲ್ಲೇ ಎಲ್ಲ ತಯಾರಾಗೋದು. ಅಲ್ಲಿಂದ ಕ್ಲೀನಿಂಗ್ ಆಗಿ ಬರಬೇಕು, ಮತ್ತು ಮಿಲ್ಲಾಗಿ ಬರಬೇಕು, ಇವೆಲ್ಲ ಅಲ್ಲಿಂದನೇ ಇದಾಗೋದು. ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಮತ್ತು ಇನ್ನೇನು ಕಮ್ಮಿ ಆಗಿದೆ? ಯಾವುದ್ರ ಬೆಲೆ ಕಮ್ಮಿ ಆಗುತ್ತೆ ಹೇಳಪ್ಪ? ಜನರಿಗೆ ನೀವೇನು ಅನುಕೂಲ ಮಾಡಿಕೊಟ್ರಿ ಕಾಂಗ್ರೆಸ್ನವರು? ನೀವು ಗೆದ್ದು ಅಟ್ಲೀಸ್ಟು ಕೊನೆ ಪಕ್ಷ ಜನರಿಗೆ ಬೇಕಾಗಿರೋ ಸೌಲಭ್ಯ ಸಿಗಬೇಕು ಬೇಡವೋ ಹೇಳಿ? ಹೇಳಪ್ಪ ಸಿದ್ದರಾಮಯ್ಯ ಅವರೇ, ನೀವೇ ಹೇಳಿ. ಒಂದು ಮಾತಾದ್ರೂ, ಒಂದು ದಿವಸನಾದ್ರೂ ಹೌದು ನಾವು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ವಾ? ತಪ್ಪಾಯಿತು, ತಪ್ಪು ಮಾಡಿದ್ದೀವಿ, ಇಲ್ಲ ಇದನ್ನು ಸರಿಪಡಿಸ್ಬೇಕು ಹೆಂಗಾದ್ರೂ ಅಂತ ಯೋಚನೆ ಮಾಡೋಂಗಿಲ್ವಾ? ಒಂದಲ್ಲ ಒಂದು ರೀತಿ ಬೆಲೆ ಏರಿಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರೋದು. ನಾವು ನಿಮ್ಮ ಹಿಂದೆ ಓಡಿ ಬರ್ತಾ ಇರೋದು. ಏರಿಸ್ಕೊಳಪ್ಪ ಪರವಾಗಿಲ್ಲ, ಆಯಿತು ನಾ ಬರ್ತೀನಿ ಅಂತ ಹಿಂದೆ ಓಡಿ ಬರ್ತಾ ಇದ್ರೆ ನಿಮ್ಮಷ್ಟಿಗೆ ನಿಮ್ಮ ಹಿಂದೆ ಓಡ್ತಾ ಇರಿ. ಮುಂದೆ ನಾವು ಹಿಂದೆ ಓಡಿ ಬರ್ತಾ ಇರ್ತೀವಿ. ಏನ್ರಿ ಇದು ಸಿದ್ದರಾಮಯ್ಯ ಅವರೇ? ಮತ್ತೆ ಇನ್ನೊಂದು ಸತಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ಒಂದು ಕೆಲಸ ಮಾಡಿ, ಇದನಿಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಈ ನಡುವೆ ಕಮ್ಮಿ ಮಾಡ್ತಾ ಇದ್ದೀರಾ. ಮುಂದಕ್ಕೆ ಕಳಿಸಿ ಬೇರೆಯವ್ರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫೋನಲ್ಲಿ ಇರತಕ್ಕಂಥ ವಾಟ್ಸಪ್ಗೆ
ನೀವು ಒಂದು 10 ಜನಕ್ಕೆ ದಿವಸ ಪೋಸ್ಟ್ ಮಾಡ್ತೀರಾ? ಹಾಂ, ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.